ಇವತ್ತಿನ ದಿವಸ ಅಷ್ಟಬಂಧ ಕಾರ್ಯಕ್ರಮ ಮಹೋತ್ಸವ ನೆರವೇರಿದೆ. ದೇವಸ್ಥಾನವನ್ನೇ ನಿರ್ಮಾಣ ಮಾಡತಕ್ಕಂತಹ ಒಂದು ಅನುಗ್ರಹವನ್ನು ತಾಯಿ ನಮಗೆ ಅನುಗ್ರಹವನ್ನು ಮಾಡಲಿ. ಹಾಗೆ ನಿಮ್ಮೆಲ್ಲರ ಸಹಾಯದಿಂದ ದೇವಸ್ಥಾನವೂ ಕೂಡ ಆದಷ್ಟು ಬೇಗ ಆಗಲಿ ಅಂತ ಹೇಳಿ ನಾವು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು. ಅಭಿವೃದ್ಧಿಯಾಗುವಂತೆ ಅನುಗ್ರಹವನ್ನು ಮಾಡಲಿ. ಇನ್ನು ಹೆಚ್ಚಿನದಾದಂತಹ ತಾಯಿ ಸೇವೆ ಮಾಡತಕ್ಕಂತಹ ಯೋಗ ಭಾಗ್ಯವನ್ನ ನಿಮ್ಮೆಲ್ಲರ ಕುಟುಂಬಕ್ಕೆ ತಾಯಿ ಅನುಗ್ರಹವನ್ನು ಮಾಡಲಿ. सिंहगिरीश्वर करुणया सदा मंगलम् श्रेष्ठवागीश्वर कार्यमुख्यैः महर्षिर्दत्ता अस्मिन् मुहूर्ते परिवार गंगा परमेश्वर्याः प्रतिष्ठापना मुहूर्तः शुभ मुहूर्त सुमुहूर्ते शंकर प्रभृतिर्देवैर्सदा पूजिता सरस्वती भगवती निश्चेष ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಹೋಗ್ಬೇಕು. ದಯಮಾಡಿ ಲೇಟ್ ಆಯ್ತು ಅಂತ ಹೇಳಿ ಯಾರು ಬೇಜಾರು ಮಾಡ್ಕೋಬಾರ್ದು, ಗಡಿಬಿಡಿ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಜನ್ಮಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ವಿಭುಜಾಂ ಕುಂಭಾಢ್ಯಾಂ ಗಂಗಾದೇವೀಂ ಭಜಾಮ್ಯಹಂ. ಸರ್ವಾಲಂಕಾರಭೂಷಿತೆಯಾಗಿರ್ತಕ್ಕಂತಹ ಜಗನ್ಮಾತೆಯಾಗಿರ್ತಕ್ಕಂತಹ ಶ್ರೀ ಗಂಗಾ ಪರಮೇಶ್ವರಿಯ ಬ್ರಹ್ಮಕಲಶ ಅಷ್ಟಬಂಧ ಮಹೋತ್ಸವ ನೆರವೇರಿದೆ. ಹಾಗೆ ವಿಶೇಷವಾಗಿ ಅಷ್ಟಬಂಧ ಕಾರ್ಯಕ್ರಮವನ್ನು ಅಂದರೆ ಪ್ರತಿ 12 ವರ್ಷಕ್ಕೊಮ್ಮೆ ಆ ಅಷ್ಟಬಂಧ ಜೀರ್ಣವಾದ ಕಾರಣ ಪುನಃ ತಾಯಿಗೆ ಅಷ್ಟಬಂಧವನ್ನು ಮಾಡಿ ಪೂರ್ಣ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಬ್ರಹ್ಮ ಕಲಶ ಸ್ಥಾಪನೆಯನ್ನು ಮಾಡಿ ಕಲಶಾಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಶಾಸ್ತ್ರದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ತಾಯಿಯ ಅನುಗ್ರಹದಿಂದ ಹಾಗೆ ವೇದಮೂರ್ತಿ ಜಗದೀಶ್ ಭಟ್ರವರ ಒಂದು ನೇತೃತ್ವದಲ್ಲಿ ಈ ಒಂದು ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಬ್ರಹ್ಮಕಲಶವನ್ನು ಹಾಗೆ
ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ಬ್ರಹ್ಮಕಲಶೋತ್ಸವವನ್ನು ಇವತ್ತಿನ ದಿವಸ ನೆರವೇರಿಸಿದ್ದೇವೆ. ಹಾಗೆ ತಾಯಿ ಇಲ್ಲಿ ಪೂರ್ಣ ಶಕ್ತಿವಂತಳಾಗಿ ನೆಲೆ ನಿಂತು ಎಲ್ಲ ಭಕ್ತರ ಕಷ್ಟಗಳನ್ನು ಪರಿಹಾರವನ್ನು ಮಾಡಲಿ. ಹಾಗೆ ಈ ಒಂದು ಗಂಗಾಮತಸ್ಥ ಸಮಾಜವನ್ನು ರಕ್ಷಣೆಯನ್ನು ಮಾಡ್ತಾ ಇನ್ನೂ ಉನ್ನತ ಸ್ಥಾನಕ್ಕೆ ಆ ಒಂದು ಗಂಗಾಮತ ಸಮಾಜ ಅಭಿವೃದ್ಧಿ ಆಗಲಿ. ಹಾಗೆ ಉನ್ನತವಾದಂತಹ ಉತ್ತಮ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣವಾಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ಇಲ್ಲಿ ಯಾರ್ಯಾರು ಭಕ್ತಾದಿಗಳು ಬಂದು ಸೇವೆಯನ್ನು ಮಾಡ್ತಾರೆ ಅವರೆಲ್ಲರ ಒಂದು ಕುಟುಂಬಕ್ಕೂ ಕೂಡ ತಾಯಿ ಆಯುಷ್ಯ, ಆನಂದ, ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹವನ್ನು ಮಾಡಲಿ. ವಿಶೇಷವಾಗಿ ನೀರಿಗಾಗಿ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಹಾಗಾಗಿ ಯಾರ್ಯಾರು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ, ಜಲಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ, ಬಾವಿಯನ್ನು ತೋಡಿಸ್ಲಿಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ, ಬೋರ್ವೆಲ್ಲನ್ನು ತೆಗೆಸಲಿಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೋ ಅವರೆಲ್ಲರಿಗೂ ಕೂಡ ಆ ಸಂಕಲ್ಪದಂತೆ ತಾಯಿ ಅನುಗ್ರಹವನ್ನು ಮಾಡಿ ನೆರವೇರಿಸಲಿ. ಹಾಗೆ ವಿಶೇಷವಾಗಿ ಇವತ್ತು ಸಾವಿರಾರು ಜನ ಬಂದು ಅನ್ನಸಂತರ್ಪಣೆಯನ್ನು ಕೂಡ ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡು ಅನ್ನಸಂತರ್ಪಣೆಯನ್ನು ಕೂಡ ಭಾಗಿಯಾಗಿದ್ದಾರೆ. ಯಾರ್ಯಾರು ಪೂಜೆಯಲ್ಲಿ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ತಾಯಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ.